ಏನು ನಡೀತಾ ಇದೆಯಲ್ಲ ಸರ್, ಈಗ ಅವರು ಒಂದು ಮಾತು ಹೇಳಿ ಕನ್ನಡದಿಗೆ ನೋವಾಗಿದೆ. ಅವರು ಒಂದು ದೊಡ್ಡತನದಿಂದ ಅದನ್ನು ಆಗಿರೋದು ವಿಷಾದ ಪಡಿಸಿದ್ರೆ ಇದೆಲ್ಲ ಮುಚ್ಚೋಗುತ್ತೆ. ಅವ್ರು ಯಾತಕ್ಕೆ ಇದನ್ನು ಒಂದು ಹಠ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಿಲ್ಲ. ನಾನು ಅವ್ರಿಗೆ ಒಂದು ಮೆಸೇಜ್ ಕಳಿಸಿದ್ದೆ. ನೆಲ್ಸನ್ ಮಂಡೇಲಾ, ಸಲ್ಮಾನ್ ಖಾನು, ಪೋಪು, ಹೆನ್ರಿ ಫಿಫ್ತು, ಮಹಾತ್ಮ ಗಾಂಧಿಯವರು ಎಲ್ಲರೂ ಫರ್ಗಿವ್ನೆಸ್ ಅನ್ನೋದು ಮತ್ತು ಕ್ಷಮೆ ಅನ್ನೋದು ಎಂಥ ಒಳ್ಳೆಯದು. ಕ್ಷಮೆ ಅಂತ ಕೇಳಿದರೆ ಅವರೇ ದೊಡ್ಡವರಾಗಿದ್ದಾರೆ. ಸುಮ್ಮನೆ ಈ ಕರ್ನಾಟಕಕ್ಕೂ ಮತ್ತು ತಮಿಳುನಾಡಿಗೂ ಯಾವುದೇ ಒಂದು ಈ ಕಾವೇರಿ ನೀರಿನ ಇದು ಕಮ್ಮಿಯಾಗಿ ಇತ್ತೀಚೆಗೆ ಯಾವುದೂ ಇರಲಿಲ್ಲ. ಸುಮ್ಮನೆ ಇದನ್ನು ಒಂದು ಅನ್ನೆಸರಿಯಾಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಎರಡು ಸ್ಟೇಟ್ಗೂ ಆಗುತ್ತೆ. ಅದರಿಂದ ತಾವು ಕ್ಷಮೆ ಕೇಳಿ ಅಂತ ನಾನು ಮೆಸೇಜ್ ಹಾಕಿದ್ದೆ ಅವರಿಗೆ ಫೇಸ್ಬುಕ್ಕಲ್ಲಿ. ಅಷ್ಟೇ, ಇನ್ನು ಅದು ಅವ್ರಿಗೆ ಬಿಟ್ಟಿದ್ದು. ರಿಪ್ಲೈ ಬಂದಿಲ್ಲ. ಬಟ್ ಅವ್ರು ಕ್ಷಮೆ ಕೇಳಲ್ಲ ಅಂತ ಹೇಳಿದಾರಲ್ಲ ಸರ್? ಅದೇ ಅವ್ರು ಹೇಳಿದ್ದಾರೆ. ಅದು ಅವರು ತಿಳ್ಕೋಬೇಕು ಎಷ್ಟು ಮುಖ್ಯ. ಒಂದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದ ಒಂದು ಸಂಬಂಧ, ಸ್ನೇಹ, ವಿಶ್ವಾಸ ಎಷ್ಟು ವರ್ಷದಿಂದ ಜೊತೆಯಲ್ಲಿದ್ದೀವಿ. ನಾವೆಲ್ಲ ಮೊದಲು ಮದ್ರಾಸ್ನಲ್ಲೇ ಸಿನಿಮಾ ಮಾಡ್ತಾಯಿದ್ವಿ ಎಲ್ಲರೂ. ಆ ಥರ ಒಂದು ಬಾಂಧವ್ಯ ಇದೆ. ಅದನ್ನು ಅವರು ಒಂದು ದೊಡ್ಡ ಮನಸ್ಸು ಮಾಡಿ ಕೇಳಿದ್ರೆ ಏನೂ ತಪ್ಪಾಗಲ್ಲ. ಅವರೇ ಗ್ರೇಟ್ ಆಗ್ತಾರೆ. ರಿಗ್ರೆಟ್ ಈಸ್ ಟೇಕ್ಸ್ ಹಿಮ್ ಟು ಗ್ರೇಟ್ನೆಸ್ ಅಂತ ಹೇಳ್ಬೋದು ಸರ್. ಈಗ ಅವರು ಕ್ಷಮೆ ಕೇಳಿದಂಥ ಪಟ್ಟನ್ನು ಹಿಡ್ಕೊಂಡಿರ್ತಾರೆ. ಈಗ ಮುಂದೆ ಒಂದು ಬೇರೆ ಬೇರೆ ರೀತಿಯ ಒಂದಷ್ಟು ಸಂಘರ್ಷಗಳು ಕಾರಣ ಆಗುತ್ತೆ ಅನ್ಸುತ್ತಲ್ವ ಸರ್? ಸೊ ಈಗ ಆಗುತ್ತೆ, ಏನಾಗುತ್ತೆ, ಈಗ ಫೇಸ್ ಮಾಡಲೇಬೇಕು. ಅದನ್ನು ಎಲ್ಲರೂ ನಾವು ಫೇಸ್ ಮಾಡಬೇಕು, ಅವರು ಫೇಸ್ ಮಾಡಬೇಕು. ಆಮೇಲಿಂದ ಇವಾಗ ನಮ್ಮ ಕನ್ನಡದ ಜನನೂ ಅವರೇನು ನೋಡ್ತೀವಿ ಅಂತ ಮೇಲೆ ಬೀಳೋದಿಲ್ಲ. ಖಂಡಿತ ನಮ್ಮ ಕನ್ನಡದ ಜನ ನೋಡೋದಿಲ್ಲ. ಥಿಯೇಟರ್ನವ್ರೂ ಅವ್ರಿಗೂ ಸ್ವಾಭಿಮಾನ ಇದೆ, ಅವ್ರಿಗೂ ಹಾಕೋದಿಲ್ಲ. ನಾವೇನು ನಿಷೇಧ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವೇ ನೋಡೋದಿಲ್ಲ. ನಾವೇ ಸ್ವಯಂ ಬಾಯ್ಕಾಟ್ ಮಾಡ್ತೀವಿ. ಯಾರನ್ನ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಿದ ತಕ್ಷಣ ನೀನು ಖಂಡಿತ ನೋಡಲೇಬೇಕು ಅಂತ ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ. ಇದನ್ನು ಅವರು ಒಂದು ಅಭಿಮಾನದಿಂದ ನೋಡೋದು. ಯಾವಾಗ ನಮ್ಮ ಅಭಿಮಾನಕ್ಕೆ ಏಟು ಬಿದ್ದಿರುತ್ತೆ ನಾವು ಆ ಪಿಕ್ಚರ್ನ ನೋಡೋದಿಲ್ಲ. ಸರ್, ನಿಮ್ಮ ಅನುಭವದಿಂದ ಮುಂದೆ ಇದು ಬೇರೆ ಬೇರೆ ರೀತಿಯ ತಿರುವಂತ ಎತ್ಕೊಡ್ತಾರೆ ಸರ್. ಈಗ ತಮಿಳುನಾಡು ಕೊಡೋ ಒಂದಷ್ಟು ತಮಿಳು ಭಾಷೆ ಒಂದಷ್ಟು ಆಕ್ಟಿಂಗ್ ಮಾಡ್ತಾ ಇರ್ತಾರೆ, ಅವರು ಕೂಡ ಇಲ್ಲಿ ಒಂದಷ್ಟು ಆಕ್ಟಿಂಗ್ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಸಂಘರ್ಷ ಕಾರಣ. ಇದೊಂಥರ ಒಂದು ತೊಟ್ಟು ನಿಂಬೆಹಣ್ಣು ಹಾಲನ್ನ ಒಡೆದೋಗ್ಬಿಡುತ್ತಲ್ಲ, ಹಾಗೆ ಇದು ಒಂದು ಸಂಬಂಧ ಹಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅಲ್ಲಿಯವರು ಬರೋರಿದ್ದಾರೆ, ಇಲ್ಲಿಯವರು ಅಲ್ಲಿ ಹೋಗೋರಿದ್ದಾರೆ. ಯಾಕೆ ನಾವೆಲ್ಲ ಭಾರತೀಯರು, ಭಾರತ ದೇಶ ಸಿನಿಮಾಗ ಅನ್ನೋದಕ್ಕೆ ಭಾಷೆಗಿಂತ ಮುಖ್ಯ ಒಂದು ಆ ಸಿನಿಮಾ ಸಂಸ್ಕೃತಿ, ಸಿನಿಮಾ ಕಲ್ಚರು ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ಭಾಷೆಗೆ ಯಾವಾಗ ನೋವಾಗುತ್ತೆ ಖಂಡಿತ ಪ್ರತಿಯೊಂದು ಕನ್ನಡಿಗರು ಅದನ್ನು ಮನಸ್ಸಿಗೆ ತೊಗೊಂಡೇ ತಗೋತಾರೆ.